ಆದರೇನಾಯ್ತು ಸ್ವಾಮಿ? ಎಲ್ಲರೂ ನನ್ನ ಮೇಲಿರುವ ಭಯದಿಂದಾದರೂ ನನ್ನನ್ನು ಪೂಜಿಸುತ್ತಿದ್ದಾರೆ. ಆದರೆ ಆ ನನ್ನ ಕುಮಾರ, ಆದರೆ ನಾ ಹೆತ್ತ ಮಗ, ನಾ ಜನ್ಮ ಕೊಟ್ಟ ಮಗ, ಅವನು ಮಾತ್ರ ಮಾಯಾವಿ ವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಿದ್ದಾನೆ. ಆದಷ್ಟು ಬೇಗ ಅವನ ಮಸ್ತಕದಿಂದ ಆ ಮಾಯಾವಿ ವಿಷ್ಣುವಿನ ನಾಮವನ್ನು ಅಳಿಸಿ ಹಾಕಬೇಕು. ಸ್ವಾಮಿ, ಯಾರು ನಮ್ಮ ಭಯಕ್ಕಾಗಿ ನಮಗೆ ಗೌರವ ನೀಡುವಂತಿರಬಾರದು. ಪ್ರೀತಿಯಿಂದಲೋ ಭಕ್ತಿಯಿಂದಲೋ ನಮ್ಮನ್ನು ಸ್ಮರಿಸಿದರೆ ಅದೇ ನಮಗೆ ಶ್ರೇಯಸ್ಸಲ್ಲವೇ? ನನಗೆ ಇಂಥ ಪೊಳ್ಳು ಭ್ರಮೆಗಳಲ್ಲಿ ನಂಬಿಕೆ ಇಲ್ಲ. ಸ್ವಪ್ರೇರಿತರಾಗಿ ಆದರೂ ಸರಿ, ಅಥವಾ ನನ್ನ ಮೇಲಿರುವ ಭಯದಿಂದ ಬಲವಂತದಿಂದ ಪೂಜಿಸಿದರೂ ಸರಿ, ನನಗೆ ಪೂಜೆ ಆಗಬೇಕು ಅಷ್ಟೇ. ಸ್ವಾಮಿ, ಪ್ರತಿಯೊಬ್ಬರಿಗೂ ಅವರವರ ಆಯ್ಕೆಯನ್ನು ಆಯ್ದುಕೊಳ್ಳಲು ಸ್ವಾತಂತ್ರ್ಯವಿರಬೇಕಲ್ಲವೇ? ಆ ಮಹಾವಿಷ್ಣು ಎಂದಿಗೂ ನನ್ನನ್ನು ನಂಬು ಎಂದು ಹೇಳಿಲ್ಲ. ಆದರೆ ನೀವು ಆ ಕೃತ್ಯವನ್ನು ಮಾಡುತ್ತಿದ್ದೀರಿ. ಮುಂದೆಯೂ ಮಾಡುತ್ತಲೇ ಇರುತ್ತೇನೆ. ಏಕೆಂದರೆ ಅವನು ಸ್ಮರಣೆಗೆ ಯೋಗ್ಯನಲ್ಲ. ಅವನು ದುರುಳ, ದುಷ್ಟ, ಮೋಸಗಾರ. ತನ್ನ ಮಾಯಾವಿ ತಂತ್ರದಿಂದ ನನ್ನ ಸಹೋದರನನ್ನು ವಧಿಸಿದ್ದಾನೆ. ಇದೆಲ್ಲವನ್ನು ನೋಡಿಕೊಂಡು ನಾನು ಸುಮ್ಮನಿರಬೇಕೆ? ಅದಕ್ಕಾಗಿಯೇ ಮೊದಲ ಹೆಜ್ಜೆಯಾಗಿ ಇಡೀ ಸೃಷ್ಟಿಯಲ್ಲೇ ಅವನ ನಾಮಸ್ಮರಣೆಯನ್ನೇ ನಿಲ್ಲಿಸಿದ್ದೇನೆ. ಸ್ವಾಮಿ, ನೀವು ತಾಳ್ಮೆಯನ್ನು ಕಳೆದುಕೊಳ್ಳುತ್ತಿದ್ದೀರಿ ಎನಿಸುತ್ತಿದೆ. ದಯಮಾಡಿ ನಿಮ್ಮ ಆಜ್ಞೆಯನ್ನು ಹಿಂಪಡೆದುಕೊಳ್ಳಿ. ಅಸಂಭವ. ನಾನು ಅವನನ್ನು ನಿರ್ನಾಮ ಮಾಡುವವರೆಗೂ ಇದೆಲ್ಲವೂ ಜಾರಿಯಲ್ಲಿರುತ್ತದೆ. ಆ ವಿಷ್ಣು ಹೇಳಿ ನನ್ನ ಆರ್ಭಟಕ್ಕೆ ಹೆದರಿ ಯಾವುದೋ ಬಿಲ ಸೇರಿಕೊಂಡಿದ್ದಾನೆ. ವಿಷ್ಣು ಏಕೆ ಭಯಪಡುತ್ತಾನೆ ಸ್ವಾಮಿ? ವಿಷ್ಣುವು ಪ್ರಚಂಡ ಪರಾಕ್ರಮಿಯಲ್ಲವೇ? ಪ್ರಚಂಡ ಪರಾಕ್ರಮಿ? ಆ ನಿನ್ನ ಪ್ರಚಂಡ ಪರಾಕ್ರಮಿ ನನ್ನಿಂದ ತಪ್ಪಿಸಿಕೊಂಡು ಏಕೆ ಬಚ್ಚಿಟ್ಟುಕೊಂಡಿದ್ದಾನೆ? ಧೈರ್ಯವಿದ್ದರೆ ನನ್ನ ಎದುರಿಗೆ ಬರಬೇಕಿತ್ತು. ಇಲ್ಲ, ಬರುವುದಿಲ್ಲ. ಏಕೆಂದರೆ ಅವನಿಗೆ ನನ್ನನ್ನು ಕಂಡರೆ ಭಯ. ಹಿರಣ್ಯಕಶಿಪುವಿನ ಹೆಸರನ್ನು ಕೇಳಿದರೆ ಗಡಗಡ ನಡುಕ. ಅದಕ್ಕೆ ತಲೆಮರೆಸಿಕೊಂಡಿದ್ದಾನೆ. ಈ ಸತ್ಯವನ್ನೇ ಪ್ರಹ್ಲಾದ ಅರ್ಥ ಮಾಡಿಕೊಳ್ಳಬೇಕಾಗಿರುವುದು. ದೇವರು ಎಂದರೆ ನಿರ್ಭೀತ. ಈಗ ಈ ಸೃಷ್ಟಿಯಲ್ಲಿ ನಾನೊಬ್ಬನೇ ನಿರ್ಭೀತ. ಸ್ವಾಮಿ, ನಾವೇಕೆ ಪ್ರಹ್ಲಾದನನ್ನು ಅವನಿದ್ದಂತೆಯೇ ಬಿಟ್ಟು ಬಿಡಬಾರದು? ಸಾಕು ಮಾಡು ನಿನ್ನ ವ್ಯರ್ಥ ಪ್ರಲಾಪ. ಅಸುರ ರಾಣಿಯಾಗಿ ಹೀಗೆ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಿಯಮ, ಶಾಸನ, ನ್ಯಾಯಗಳು ಎಲ್ಲರಿಗೂ ಒಂದೇ ಆಗಿರಬೇಕು. ನನ್ನ ಸಾಮ್ರಾಜ್ಯ ನನ್ನ ಶಾಸನದಂತೆ. ಒಂದು ನನ್ನನ್ನು ಪೂಜಿಸಬೇಕು, ಇಲ್ಲ ಸಾಯಬೇಕು. ಮಾರ್ಕ, ನಮ್ಮಲ್ಲಿ ಒಬ್ಬ ವಿಷ್ಣುವಿನ ಮೂರ್ತಿಯನ್ನ ಹುಡುಕುತ್ತಾ ಬಂದಿದ್ದನಲ್ಲವೇ? ಹೌದು ಸಹೋದರ, ಮರೆತು ಬಿಟ್ಟಿದ್ದಾನೆ ಅನಿಸುತ್ತದೆ. ಮೂರ್ತಿ ಬರಲೇ ಇಲ್ಲವಲ್ಲ. ಅವನು ಮೂರ್ಖನಾದರೂ ಕೈಗೆಟುಕದ ದ್ರಾಕ್ಷಿಗೆ ಪ್ರಯತ್ನಿಸಬಾರದು ಎಂಬ ಬುದ್ಧಿ ಇರುವಂತೆ ತೋರುತ್ತದೆ. ಕೈಲಾಗದವರ ಹಣೆ ಬರಹ ಇಷ್ಟೇ ಅಲ್ಲವೇ? ನನಗೆ ಅವನ ಖಿನ್ನತೆಯನ್ನು ಕಂಡು ಹೆಸರವಾಗುತ್ತಿದೆ. ಪಾಪ, ಮೂರ್ತಿಯನ್ನು ಕಾಣದೆ ಕಳವಳಗೊಂಡಿರಬೇಕು. ನಾನು ನನ್ನೆದುರಿಗೆ ನನ್ನ ಸ್ವಾಮಿಯ ಪುತ್ಥಳಿಯನ್ನು ಕಾಣುತ್ತಿದ್ದೇನೆ. ಏನು ತಮಾಷೆ ಮಾಡುತ್ತಿರುವೆಯಾ? ಅಲ್ಲಿರುವುದು ಹಿರಣ್ಯನ ಮೂರ್ತಿ. ತಮಾಷೆ ಅಲ್ಲ ಸಹೋದರ, ಸುಳ್ಳು ಹೇಳುತ್ತಿದ್ದಾನೆ. ನಾನು ಸುಳ್ಳು ಹೇಳಿದರೆ ಇವರೆಲ್ಲರಿಗೂ ಹೇಗೆ ವಿಷ್ಣುವಿನ ಮೂರ್ತಿಯೇ ಕಾಣುತ್ತದೆ?
ಕಾಣುತ್ತದೆ. ಏನು ನಮ್ಮ ಬಳಿಯ ಹುಡುಗಾಟವಾಡುತ್ತಿರುವೆಯಾ? ನಮಗೇನು ದೃಷ್ಟಿ ದೋಷವೇ? ಅಲ್ಲಿರುವುದು ಹಿರಣ್ಯನ ಮೂರ್ತಿಯೇ. ಆ ನಮಗೆಲ್ಲ ಅಲ್ಲಿ ಶ್ರೀಹರಿಯ ಪುತ್ಥಳಿಯೇ ಕಾಣಿಸುತ್ತಿದೆ. ಅದು ಹೇಗೆ ನಿಮಗೆ ಮಾತ್ರ ಕಾಣಿಸಲು ಸಾಧ್ಯ? ಬಹಿರಂಗದ ದೃಷ್ಟಿಗಿಂತ ಅಂತರಂಗದ ದೃಷ್ಟಿಯಿಂದ ನೋಡಿದರೆ ಅಲ್ಲಿ ನಿಮಗೂ ಶ್ರೀಹರಿಯೇ ಕಾಣುತ್ತಾನೆ. ಓಹೋ, ನೀನು ನಮಗೆ ಕಲಿಸುವಷ್ಟು ದೊಡ್ಡವನಾಗಿ ಬಿಟ್ಟೆಯಾ? ನೀವು ನನಗಿಂತ ಹೆಚ್ಚು ಬಲ್ಲವರಾಗಿದ್ದೀರಿ. ಆದರೆ ನಾನು ಭಗವಂತನನ್ನು ನೋಡುವ ಪರಿಯನ್ನು ಹೇಳಿದನಷ್ಟೇ. ಇನ್ನದು ಅತಿ ಆಯ್ತು ಪ್ರಹ್ಲಾದ. ಹಿರಣ್ಯನ ಮೂರ್ತಿಯನ್ನು ತೋರಿಸಿ ವಿಷ್ಣುವಿನ ಮೂರ್ತಿ ಎಂದು ನಂಬಿಸಲು ಪ್ರಯತ್ನ ಪಡಬೇಡ. ನಾವೇನು ಮೂರ್ಖರಲ್ಲ. ಗುರುಗಳೇ, ಆ ಚಿಕ್ಕ ಹುಡುಗನೊಂದಿಗೆ ಸುಮ್ಮನೆ ಏಕೆ ವಾದ ಮಾಡುತ್ತಿರುವಿರಿ? ಅವನು ಅಷ್ಟೊಂದು ವಿಶ್ವಾಸದಿಂದ ಹೇಳುತ್ತಿರುವಾಗ ಒಂದು ಬಾರಿ ಅವನು ಹೇಳಿದಂತೆಯೇ ಆ ಮೂರ್ತಿಯನ್ನು ನೋಡಬಹುದಲ್ಲವೇ? ಆಗಲಿ, ನೋಡಿಯೇ ಬಿಡೋಣ. ಸಹೋದರ, ನಿನಗೂ ವಿಷ್ಣುವೇ ಕಾಣುತ್ತಿದ್ದಾನೆಯೇ? ಹೌದು. ನಾವು ಆ ಸೇವಕಿಗೆ ಮಣ್ಣಿನಲ್ಲಿ ಊತೊಡಲು ಕೊಟ್ಟ ಆ ಮೂರ್ತಿಯೇ ಕಾಣುತ್ತಿದೆ. ಹಾಗಾದರೆ ಪ್ರಹ್ಲಾದನಿಗೆ ಆ ಮೂರ್ತಿ ಸಿಕ್ಕಿಬಿಟ್ಟಿದೆ. ಈಗಲೇ ಹೋಗಿ ನೋಡಿಕೊಂಡು ಬರೋಣ. ಸೇವಕಿ, ನೀನು ಮಣ್ಣಿನಲ್ಲಿ ಹೂತಿಟ್ಟಿಯಲ್ಲ, ಆ ಜಾಗವನ್ನು ತೋರಿಸು ನಡೆ. ಮರ್ಕ, ಇದು ಹೇಗೆ ಸಾಧ್ಯ? ವಿಷ್ಣುವಿನ ಮೂರ್ತಿಯು ಇಲ್ಲಿಯೂ ಇದೆ, ಅಲ್ಲಿಯೂ ಇದೆ. ಶ್ರೀಹರಿಯ ಲೀಲೆಯೆಲ್ಲವೂ ಚಮತ್ಕಾರದಂತೆಯೇ ಕಾಣುತ್ತದೆ. ನೀನು ಯಾವಾಗಲೂ ಶ್ರೀಹರಿ ಶ್ರೀಹರಿ ಎಂದು ಹೇಳುತ್ತೀಯಲ್ಲ, ಯಾರವನು? ಅವನನ್ನು ನಾವು ನೋಡಬಹುದೇ? ಶ್ರೀಹರಿ ಎಂದರೆ ಪರಮಾತ್ಮ, ಭಗವಂತ, ದೇವರು, ಲೋಕಪಾಲಕ, ಲೋಕರಕ್ಷಕ, ಎಲ್ಲ ಅವನೇ. ಸಮಸ್ತ ಸೃಷ್ಟಿಗೆ ಅವನೇ ಒಡೆಯ. ಅವನಿಂದಲೇ ಈ ಬ್ರಹ್ಮಾಂಡ ನಡೆಯುತ್ತಿರುವುದು. ನಮ್ಮನ್ನೆಲ್ಲ ಭಗವಂತನೆಂದು ನಂಬಿಸಿರುವ ಹಿರಣ್ಯಕಶ್ಯಪನನ್ನು ನಾವು ನೋಡಬಹುದು. ಆದರೆ ನೀನು ನಂಬಿರುವ ಆ ವಿಷ್ಣುವನ್ನು ನಾವೇಕೆ ನೋಡಲು ಸಾಧ್ಯವಾಗುವುದಿಲ್ಲ? ಖಂಡಿತ ನೋಡಬಹುದು. ವಿಶ್ವದ ಕಣಕಣದಲ್ಲಿಯೂ ಅವನಿದ್ದಾನೆ. ಅನಂತಾನಂತವಾಗಿ ಹಬ್ಬಿಕೊಂಡಿರುವ ವಿಶ್ವವೇ ಅವನಾಗಿದ್ದಾನೆ. ಅದು ಹೇಗೆ ಸಾಧ್ಯ? ದೇವರೆಂಬ ಶಬ್ದವು ತೀರಾ ಸಣ್ಣದಾದರೂ ಅದರೊಳಗಿನ ಅರ್ಥ ಬಹಳ ದೊಡ್ಡದು. ಭಗವಂತನಿಗೆ ಆಕಾರ, ಗಾತ್ರ, ಬಣ್ಣ, ರೂಪ ಯಾವುದೂ ಇಲ್ಲ. ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ನಮಗೆ ನಮ್ಮೊಳಗಿನ ಆತ್ಮದ ಪರಿಚಯವಾದರೆ ಭಗವಂತನ ಪರಿಚಯವಾದಂತೆ.
ಆತ್ಮ ಪರಮಾತ್ಮನ ಒಂದು ಭಾಗವಷ್ಟೇ. ಆಕಾರವಿಲ್ಲದವನಿಗೆ ಮೂರ್ತಿ ರೂಪ ಹೇಗೆ ಬಂತು? ಅದು ನಮ್ಮ ದೌರ್ಬಲ್ಯ ನೀಗುವುದಕ್ಕಾಗಿ ನಾವೇ ಮಾಡಿಕೊಂಡಿರುವುದು. ನಮ್ಮಂತ ಸರಳ ಜೀವಿಗಳಿಗೆ ಅರಿಷಡ್ ವರ್ಗಗಳೆಂಬ ಮಾಯೆ ಆವರಿಸಿಕೊಂಡಿರುತ್ತದೆ. ಅದನ್ನು ಮೀರಿ ನಾವು ತಕ್ಷಣ ಧ್ಯಾನ ಸ್ಥಿತಿಗೆ ಹೋಗಲಾರೆವು. ಧ್ಯಾನ ಸ್ಥಿತಿಗೆ ಏಕೆ ಹೋಗಬೇಕು? ಭಗವಂತನನ್ನು ಕಾಣಲು. ನಾವು ಏಕಾಗ್ರತೆಯ ಸಲುವಾಗಿ ಭಗವಂತನಾದ ವಿಷ್ಣುವಿಗೆ ನಮ್ಮ ತಿಳುವಳಿಕೆಯ ಮಟ್ಟದಲ್ಲಿ ಒಂದು ಆಕಾರ ಕಟ್ಟಿಕೊಂಡಿದ್ದೇವೆ. ನಮ್ಮ ಕಲ್ಪನಾ ಶಕ್ತಿ ಎಷ್ಟು ಸೀಮಿತವೆಂದರೆ ಭಗವಂತನಿಗೂ ನಾವು ನಮ್ಮಂತೆಯೇ ಕೈ, ಕಾಲು, ತಲೆ, ಮುಖ, ಶರೀರವನ್ನು ಚಿತ್ರಿಸಿಕೊಂಡಿದ್ದೇವೆ. ಹಾಗಾದರೆ ವಿಷ್ಣುವಿಗೆ ಅದಾವುದು ಇಲ್ಲವೇ? ವಿಶ್ವವೇ ಅವನಾಗಿರುವಾಗ ಅವನಿಗೆ ಸೀಮಿತವಾದ ಆಕಾರವಿರಲು ಸಾಧ್ಯವೇ? ಬ್ರಹ್ಮಾಂಡವೇ ಭಗವಂತನು, ಬ್ರಹ್ಮ ಸತ್ಯವೇ ಭಗವಂತನು. ಸ್ವಾಮಿ, ನನ್ನದೊಂದು ವಿನಂತಿ ಇದೆ. ವಿನಂತಿ? ಹೇಳು ಕಯಾದು, ಅದೇನೇ ಇದ್ದರೂ ನಡೆಸಿಕೊಡುತ್ತೇವೆ. ಪ್ರಹ್ಲಾದನು ಗುರುಕುಲಕ್ಕೆ ಹೋದ ನಂತರದಲ್ಲಿ ಅಲ್ಲಿಂದ ಯಾವ ಸಮಾಚಾರವೂ ಬಂದಿಲ್ಲ. ಹೌದಲ್ಲವೇ? ಅಲ್ಲಿ ಏನು ನಡೆಯುತ್ತಿದೆ ಎಂಬುದು ನಮಗೂ ತಿಳಿಯಲೇ ಇಲ್ಲ. ಹೌದು ಸ್ವಾಮಿ, ನನ್ನ ಪುತ್ರನ ನೆನಪು ನನಗೆ ಅತೀವವಾಗಿ ಕಾಡುತ್ತಿದೆ. ಯಾವಾಗ ಅವನನ್ನು ಕಣ್ತುಂಬಿಸಿಕೊಳ್ಳುತ್ತೇನೋ ಎಂದು ಪರಿತಪಿಸುತ್ತಿದ್ದೇನೆ ಸ್ವಾಮಿ. ತಾಯಿಯಾಗಿ ಅದು ಸಹಜವಲ್ಲವೇ ಕಯಾದು? ಚಿಂತಿಸಿದರು ನಾನು ಶೀಘ್ರವೇ ಏಕೆ ಹಿಂದೆ ಹೇಳಿ ಕಳಿಸುತ್ತೇನೆ. ಅಲ್ಲಿನ ಸಮಾಚಾರವನ್ನು ತಿಳಿದುಕೊಂಡು ಬನ್ನಿ ಎಂದು. ದೇವ, ಗುರುಕುಲದಿಂದ ಆಚಾರ್ಯರಾದ ಸಂದ ಮತ್ತು ಮರ್ತರರು ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾರೆ. ಓ ಹಿರಣ್ಯಕಶ್ಯಪ ದೇವನಿಗೆ ಜಯವಾಗಲಿ! ಹಿರಣ್ಯಕಶ್ಯಪ ದೇವನಿಗೆ ಜಯವಾಗಲಿ! ಹಿರಣ್ಯಕಶ್ಯಪ ದೇವನಿಗೆ ಜಯವಾಗಲಿ! ಹಿರಣ್ಯಕಶ್ಯಪ ದೇವನಿಗೆ ಜಯವಾಗಲಿ! ತಾವು ಆಗಮಿಸಿದ್ದು ಒಳಿತೇ ಆಯಿತು ಆಚಾರ್ಯರೇ. ನಮ್ಮ ಸುಪುತ್ರನ ಪ್ರಲಾಪವನ್ನು ಕೇಳಲು ಮಹಾರಾಣಿ ಕಯಾದು ಕಾತುರದಿಂದ ಕಾಯುತ್ತಿದ್ದಾಳೆ. ಹೇಳಿ ಆಚಾರ್ಯರೇ, ಪ್ರಹ್ಲಾದ ಕುಮಾರನಿಗೆ ಭಗವಂತ ಯಾರು ಎಂಬ ಅರಿವು ಈಗಲಾದರೂ ಮೂಡಿದೆಯೇ? ಆ ಕಪಟಿ ವಿಷ್ಣುವನ್ನು ಮರೆತು ಈ ಪ್ರತ್ಯಕ್ಷ ದೈವ ಹಿರಣ್ಯಕಶ್ಯಪವನ್ನು ಆರಾಧಿಸಲು ಪ್ರಾರಂಭಿಸಿದ್ದಾನೆಯೇ? ಅದೇಕೆ ಕಳವಳದಲ್ಲಿದ್ದೀರಿ? ಗುರುಕುಲದಲ್ಲಿ ನಮ್ಮ ಪುತ್ರನ ಶಿಕ್ಷಣ ಹೇಗೆ ನಡೆಯುತ್ತಿದೆ? ಅದನ್ನು ತಿಳಿಸಲು ಬಂದೆವು ಮಹಾಪ್ರಭು. ಉಳಿದ ಮಕ್ಕಳಿಗಿಂತ ರಾಜಕುಮಾರನು ಭಿನ್ನವಾಗಿ ವಿಚಾರಗಳನ್ನು ತಿಳಿದುಕೊಳ್ಳುತ್ತಿದ್ದಾನೆ. ಭಿನ್ನವಾಗಿ ಎಂಬುದರ ಅರ್ಥವೇನು? ಈಗ ಈ ಸೃಷ್ಟಿಯಲ್ಲಿ ನಿಮ್ಮ ತಂದೆಯಾದ ಹಿರಣ್ಯಕಶ್ಯಪರೇ ಭಗವಂತರು. ಅಸತ್ಯವನ್ನು ಸತ್ಯವೆಂದು ಬಲವಂತ ಮಾಡಿ ಹೇಳಿಸುವುದು ರಾಜಾಜ್ಞೆಯಾದರೂ ನಾನು ಅದನ್ನು ಧಿಕ್ಕರಿಸುತ್ತೇನೆ. ಸೃಷ್ಟಿಯಲ್ಲಿ ಎಂದಿಗೂ ಶ್ರೀಮನ್ನಾರಾಯಣನೇ ಭಗವಂತನು. ಸರ್ವಶ್ರೇಷ್ಠನು ಅವನೇ, ಸಾರ್ವಭೌಮನೂ ಅವನೇ. ಓಂ ನಮೋ ನಾರಾಯಣಾಯ ನಮಃ. ಅನೇಕ ರೂಪಂ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ಇಲ್ಲಿ ವಿಷ್ಣುವೇ ಭಗವಂತನು, ಅವನೇ ಸರ್ವೋತ್ತಮನು. ಹಾಗೂ ನೀವು ಕೇವಲ ಸಾಮ್ರಾಟರು ಎಂದು ನಾನು ಹೇಳುತ್ತಿಲ್ಲ ಮಹಾಪ್ರಭು, ಪ್ರಹ್ಲಾದ ಕುಮಾರರು ಹೇಳುತ್ತಿದ್ದಾರೆ. ಇದು ಹೀಗೆ ಹೇಳಲು ಹೇಗೆ ಸಾಧ್ಯವಲ್ಲವೇ ಪ್ರಭು? ಅಸಾಧ್ಯ! ನಿಬ್ಬರ ಉಪಸ್ಥಿತಿಯ ನಡುವೆಯೂ ಪ್ರಹ್ಲಾದನು ಹಾಗೆ ಹೇಳುತ್ತಿರುವನೆಂದರೆ
ನೀವು ಅವನಿಗೆ ಸರಿಯಾದ ತಿಳುವಳಿಕೆ ನೀಡಿಲ್ಲ ಎಂದು ಅರ್ಥ. ಆ ವಿಷ್ಣುವೊಬ್ಬ ಮಾಯಾವಿ ಕಪಟಿ ಎಂದು ಅವನಿಗೆ ಹೇಳಬೇಕಿತ್ತು. ನಾನೇ ಭಗವಂತ ಎಂದು ಅವನು ತಿಳಿಸಬೇಕಿತ್ತು. ನಾವು ಅದನ್ನೇ ಹೇಳಿದ್ದೇವೆ ದೇವ. ಉಳಿದ ಮಕ್ಕಳಿಗೂ ಅದೇ ಶಿಕ್ಷಣವನ್ನು ನೀಡುತ್ತೇವೆ. ನಮ್ಮ ಗುರುಕುಲದಲ್ಲಿ ನಿಮಗೆ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಿ ಮಂಗಳಾರತಿಯನ್ನು ಮಾಡುತ್ತೇವೆ ದೇವ. ಆದರೆ ಹೋದರೆ ಗೀದರೆ ಸಾಕು ಮಾಡಿ ನಿಮ್ಮ ವ್ಯರ್ಥ ಪ್ರಲಾಪ. ಪ್ರಹ್ಲಾದ ಕುಮಾರನಿಗೆ ಸರಿಯಾದ ಶಿಕ್ಷಣ ದೊರೆಯಬೇಕೆಂದು ನಿಮ್ಮ ಬಳಿ ಕಳುಹಿಸಿದ್ದು. ಅವನಿಗೆ ಯೋಗ್ಯವಾದ ಶಿಕ್ಷಣ ಕೊಡುವ ಯೋಗ್ಯತೆ ಇಲ್ಲದೆ ಇಲ್ಲಿ ಬಂದು ಕುಂಟ ನೆಪಗಳನ್ನು ಹೇಳುತ್ತಿರುವಿರಾ? ನಾವು ನಮ್ಮ ಶಕ್ತಿ ಮೀರಿ ಅದೇ ಪ್ರಯತ್ನದಲ್ಲಿದ್ದೇವೆ ದೇವ. ನನಗೆ ನಿಮ್ಮ ಪ್ರಯತ್ನದ ವಿವರಣೆ ಬೇಕಿಲ್ಲ. ಅದರ ಫಲ ಏನೆಂಬುದಷ್ಟೇ ಮುಖ್ಯ. ನಮ್ಮ ಅಪೇಕ್ಷೆಯ ವಿರುದ್ಧವಾಗಿ ಪ್ರಹ್ಲಾದ ನಡೆದುಕೊಂಡರೆ ಅದಕ್ಕೆ ಕಾರಣ ನೀವೇ ಆಗುತ್ತೀರಾ. ಹಾಗೇನಾದರೂ ಆದರೆ ನೀವು ನಮ್ಮ ಗುರುಪುತ್ರರು ಎಂಬುದನ್ನು ಮರೆತು ನಿಮಗೆ ಮರಣದಂಡನೆ ವಿಧಿಸಬೇಕಾಗುತ್ತದೆ. ಹೊರಡಿ ಇಲ್ಲಿಂದ. ತೊಲಗೆ.